ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೆಟ್ಲಾ ಸಿಲ್ಮ್ಯಾನ್ ಯೂಟ್ಯೂಬ್ ಚಾನಲ್. ಸೊ ಇವತ್ತಂತೂ ತುಂಬಾ ಖುಷಿ ವಿಚಾರ ನಿಮ್ಮ ಜೊತೆಗೆ ಹಂಚ್ಕೋಬೇಕು. ಮೊದಲನೇದಾಗಿ RCB ಕಪ್ ಗೆದ್ದಿರೋದಾದರೆ ನಮಗೆ ಮೈನ್ ಇಂಪಾರ್ಟೆಂಟ್ ಟೊಮ್ಯಾಟೊ ಫಾರ್ಮರ್ಸ್ಗೆ ರೇಟ್ ಅನ್ನೋದು ಇನ್ಕ್ರೀಸ್ ಆಗಿದೆ. ಜೂನ್ ಆ್ಯಂಡ್ ಜುಲೈಯಲ್ಲಿ ಈ ಒಂದು ಟೊಮ್ಯಾಟೊ ರೇಟ್ಸ್ ರಿಲೇಟೆಡ್ ನಾನೊಂದು ವಿಡಿಯೋನ ಅಪ್ಲೋಡ್ ಮಾಡಿದೆ, ಅದಕ್ಕೆ ತುಂಬಾ ಸಪೋರ್ಟ್ ಮಾಡಿದ್ದೀರಾ. ಸೊ ಆ ಒಂದು ವಿಡಿಯೋನ ಅನ್ನೋದು ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. 2 ವೀಡಿಯೋಸಲ್ಲಿ ಹೇಳಿದ್ದೆ ನಿಮಗೆ ಜೂನ್ ಆ್ಯಂಡ್ ಜುಲೈಯಲ್ಲಿ ಮೊಮೆಂಟಮ್ ಆಗುತ್ತೆ ಅಂತ. ಜೂನ್ ಫಸ್ಟಿಂದನೇ ಮೊಮೆಂಟಮ್ ಅನ್ನೋದು ಸ್ಟಾರ್ಟ್ ಆಗಿದೆ. ಸೊ ಈ ಒಂದು ನಾನು ವಿಡಿಯೋ ಶೂಟ್ ಮಾಡ್ತಿರೋದು 4ನೇ ತಾರೀಕು. ಸೊ ಈ ಒಂದು 4ನೇ ತಾರೀಕಲ್ಲಿ ನಮಗೆ ಅರೌಂಡ್ 315 ರೂಪಾಯಿ ಮಾರ್ಕೆಟ್ ಟಾಪ್ ಆಗಿದೆ ಚಿಂತಾಮಣಿಯಲ್ಲಿ. ಸೊ ಕೋಲಾರಲ್ಲೂ ಸಹ ಅವರೇಜ್ ಅದೇ ರೀತಿ ನಡೀತಿದೆ. ಸೊ ಮಾರ್ಕೆಟ್ ಅನ್ನೋದು ಮೊಮೆಂಟಮ್ ಅನ್ನೋ ಸ್ಟಾರ್ಟ್ ಆಗಿದೆ. ಸೊ ಈ ಮಾರ್ಕೆಟ್ ಈಗ ಪ್ರೆಸೆಂಟ್ ಈ ಸ್ಟೇಜಿಂದ ಏನೋ ಎಲ್ಲಿಗೆ ಹೋಗ್ಬೋದು, ಜೂನ್ 10ನೇ ತಾರೀಕು ಒಳಗಡೆನೆ 500 ರೂಪಾಯಿ ಹೋಗುವಂತಹ ಚಾನ್ಸಸ್ ತುಂಬಾ ಜಾಸ್ತಿ ಇದೆ. ಅದಾದಮೇಲೆ ಇಯರ್ ಸೀಸನ್ ಎಂಡಿಂಗ್ ಒಳಗಡೆ 1000 ರೂಪಾಯಿ ಹೋಗುವಂಥ ಚಾನ್ಸಸ್ಸು ಜಾಸ್ತಿ ಇದೆ. ಸೊ ಅದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸನ್ನು ಡಿಸ್ಕಸ್ ಮಾಡೋಣ. ಅದ್ರ ಜೊತೆಗೆ ಈಗ ಯಾರೆಲ್ಲ ಪ್ಲಾಂಟೇಷನ್ ಮಾಡಿ ಕ್ರಾಪ್ ಎಂಡಿಂಗ್ ಸ್ಟೇಜ್ ಬಂದಿದೆ ನಂತರ, ಸೊ ಬ್ಯಾಕ್ಗ್ರೌಂಡಲ್ಲಿ ನೀವು ನೋಡ್ತಿರ್ಬೋದು ನಮ್ಮದು ಹಳೆ ತೋಟ ಎಂಡಿಂಗ್ ಬಂದಿದೆ. ಸೊ ಈ ರೀತಿಯಾದಂತಹ ತೋಟಗಳಿಗೆ ನಾನು ರಿಕವರಿ ಮೆಥಡ್ಸನ್ನು ತಿಳಿಸ್ತೀನಿ. ಸೊ ಏನೆಲ್ಲ ರಿಕವರಿ ಮೆಥಡ್ಸ್ ಇದೆ, ಇದನ್ನು ರಿಕವರಿ ಮಾಡ್ಕೊಂಡು ಮೇಲ್ಗಡೆ ಚಿಗುರು ಬಂದಾದಮೇಲೆ ಅದರಲ್ಲಿ ಯಾವ ರೀತಿ ಫ್ಲವರಿಂಗನ್ನು ಸೆಟ್ ಮಾಡಿಸಿ ಫ್ರೂಟಿಂಗನ್ನು ಮಾಡಬೇಕು ಅಂತ. ಸೊ ಅದ್ರ ಕಂಪ್ಲೀಟ್ ಡೀಟೇಲ್ಸು ಫಸ್ಟ್ ಅದನ್ನು ತಿಳ್ಕೊಳ್ಳೋಣ. ಯಾಕೆಂದರೆ ರಿಕವರಿ ಮೆಥಡ್ಸ್ ಗೊತ್ತಿರಲೇಬೇಕು. ಈಗ ರೇಟ್ ಇನ್ಕ್ರೀಸ್ ಆದಮೇಲೆ ನಮಗೆ ಆ ಒಂದು ಹಳೆ ಕ್ರಾಪ್ನೇ ಚಿಗುರು ಬಂದು ತರಿಸ್ಬಿಟ್ಟು ಅದರಲ್ಲಿ ದುಡ್ಡು ಮಾಡಬೇಕು ನಾವು. ಸೊ ಆ ಕಾರಣದಿಂದ ಈವನ್ ನಮ್ಗೆ ಇದರಲ್ಲಿ ಇನ್ವೆಸ್ಟ್ಮೆಂಟ್ ಬಂದಿಲ್ಲ ಇನ್ನೂ ಸ್ಟಿಲ್. ಸೊ ಅದು ಒಂದು ಹೋಪ್ ಇದೆ. ಸೊ ಅದನ್ನು ರಿಕವರಿ ಮೆಥಡ್ಸನ್ನು ಮಾಡಿ ಅದರಲ್ಲಿ ಅಟ್ಲೀಸ್ಟ್ ನಾನು ಏನು ಇನ್ವೆಸ್ಟ್ಮೆಂಟ್ ಮಾಡಿದ್ದೀನಿ ಅದನ್ನಾದರೂ ಬ್ಯಾಕ್ ತೊಗೋಬೇಕು ಅಂತ ಒಂದು ಚಾಲೆಂಜಲ್ಲಿ ಇದ್ದೀನಿ ಈಗ ಪ್ರೆಸೆಂಟು. ಇದಾದಮೇಲೆ ಫರ್ದರ್ ಮತ್ತೆ ಪ್ರೈಸಸ್ ಡಿಸ್ಕಷನನ್ನು ಮಾಡೋಣ. ಪ್ರೈಸಸ್ ಡೆಫಿನೆಟ್ಲಿ ಪಾಸಿಟಿವ್ ನೋಟನ್ನೇ ಇರುತ್ತೆ. ಸೊ ಹೆಂಡ್ವರೆಗೂ ನೋಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಯಾರೆಲ್ಲ ನೋಡ್ತಿದ್ದೀರಾ ಲೈಕ್ ಮಾಡಿ, ಏನಾದರೂ ಒಂಚೂರು ಇಷ್ಟ ಆಯಿತು ಅಂದ್ರೂ ಸಹ. ಮತ್ತು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿಯಾದಂತಹ ಟೊಮ್ಯಾಟೊ ಫಾರ್ಮಿಂಗ್ ರಿಲೇಟೆಡು ಮತ್ತು ಎಲ್ಲ ವೆಜಿಟೇಬಲ್ ಫಾರ್ಮಿಂಗ್ ರಿಲೇಟೆಡು ಕೆಮಿಕಲ್ಸ್ ಮತ್ತು ಡೀಟೇಲ್ಸ್, ಕಂಪ್ಲೀಟ್ ಡೀಟೇಲ್ಸನ್ನು ನಾನು ನಿಮಗೆ ಯೂಟ್ಯೂಬ್ ಮುಖಾಂತರ ತಿಳಿಸ್ಕೊಡ್ತಾ ಇರ್ತೀನಿ. ಬನ್ನಿ ಒಂದು ವಿಡಿಯೋ ನೋಡಿ. ಆಲ್ರೆಡಿ ತಿಳಿಸ್ದಂಗೆ ನನ್ನದು ಮೊದಲನೇ ಬ್ಯಾಚ್ ಬಂದ್ಬಿಟ್ಟು 15,000 ಪ್ಲಾಂಟ್ಸ್ ಇದೆ. ಸೊ ಆ ಒಂದು 15,000 ಪ್ಲಾಂಟ್ಸ್ ಬ್ಯಾಚು ಈಗ ಕ್ರಾಪ್ ಕಂಡೀಷನ್ ಈ ರೀತಿ ಇದೆ. ಸೊ ಕಂಪ್ಲೀಟ್ ಗಿಡ ಎಲ್ಲ ಶೇಡ್ ಔಟ್ ಆಗಿಬಿಟ್ಟಿದೆ. ಸೊ ಇದನ್ನು ನಾವು ರಿಕವರಿ ಮಾಡೋಣ ಅಂತಿದ್ದೀವಿ. ಸೊ ಸಕ್ಸಸ್ ರೇಟ್ ಅನ್ನೋದು ತೀರಾ ಕಮ್ಮಿ, ಅರೌಂಡ್ ಒಂದು 30 to 40% ಸಕ್ಸಸ್ ರೇಟ್ ಇದೆ. ಬಟ್ ಸ್ಟಿಲ್ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು. ಸೊ ಈ ಒಂದು ಕ್ರಾಪಲ್ಲಿ ನಮಗೆ ಅರೌಂಡ್ ಇಷ್ಟೊತ್ತಿಗೆ ನಮಗೆ 4,000 ಬಾಕ್ಸ್ ಕಟ್ಟಿಂಗ್ ಅನ್ನೋದು ಬಂದಿದೆ. ಇನ್ನು ಒಂದು ಇದ್ರೆ ಒಂದು ಅರೌಂಡು 1,000 ಬಾಕ್ಸಸ್ ಮಾತ್ರ ಈ ಒಂದು ಕ್ರಾಪಲ್ಲಿ ಇರುತ್ತೆ. ಸೊ ಆ ಕಾರಣದಿಂದ ಈಗ ನಾವು ರಿಕವರಿ ಮೆಥಡ್ಸ್ಗೆ ಹೋಗ್ತಿದ್ದೀವಿ. ಸೊ ಏನೆಲ್ಲ ಸ್ಪ್ರೇ ಮಾಡಬೇಕು ಆ್ಯಕ್ಚುಲಿ. ಸೊ ನೀವು ಫಸ್ಟು ಕ್ರಾಪಲ್ಲಿ ಕಂಡೀಷನ್ ಅಬ್ಸರ್ವ್ ಮಾಡಬೇಕು ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು. ಸೊ ಈ ಒಂದು ಕ್ರಾಪ್ ಕಂಡೀಷನ್ನು ಈಗ ನಮಗಂತೂ ಸೂಟೇಬಲ್ ಇಲ್ಲ ಆ್ಯಕ್ಚುಲಿ ರಿಕವರಿಗೆ. ಬಟ್ ಕೆಲವ್ರದ್ದು ತುಂಬ ಚೆನ್ನಾಗಿರುತ್ತೆ. ಸೊ ಯಾವ ರೀತಿ ಇರಬೇಕು ಅಂತ ಮೆನ್ಷನ್ ಮಾಡೋದಾದರೆ ಈ ರೀತಿ ಇಲ್ಲಿ ನೀವು ಕಾಣಿಸ್ತಿರ್ಬೋದು. ಸೊ ಈ ರೀತಿ ಒಂಚೂರು ಗ್ರೀನಿಶ್ ಆದರೂ ಇರಬೇಕು. ಸೊ ನಮ್ಮದು ತೀರಾ ಕಮ್ಮಿ ಇದೆ, ಅರೌಂಡ್ ಒಂದು 30% ಅಷ್ಟು ಮಾತ್ರ ಈ ರೀತಿ ಗ್ರೀನಿಶ್ ಕಾಣಿಸ್ತಿದೆ. ಮಿಕ್ಕಿದೆಲ್ಲ ಈ ಥರ ಡ್ರೈ ಅಪ್ ಆಗಿಬಿಟ್ಟಿದೆ. ಸೊ ಈ ಥರ ಡ್ರೈ ಅಪ್ ಆಗಿದ್ದರೆ ತುಂಬ ಕಮ್ಮಿ ಚಾನ್ಸಸ್ ಇರುತ್ತೆ. ಬಟ್ ಸ್ಟಿಲ್ ನಾನಂತೂ ಇದಕ್ಕೆ ಒಂದು ಚಾನ್ಸ್ ಕೊಡ್ತೀನಿ. ಸೊ ಈಗ ನಾನು ಸ್ಪ್ರೇ ಮಾಡುವಂತಹ ಕೆಮಿಕಲ್ಸ್ ಬಂದ್ಬಿಟ್ಟು ಏನೆಲ್ಲ ಸ್ಪ್ರೇ ಮಾಡ್ತಿದ್ದೀನಿ ಅಂತ ಅಂದರೆ, ಸೊ ಮೊದಲಿಗೆ ನಾನು ಮೆಜಿಸ್ಟರು. ಸೊ ಇದು ರೆಡ್ ಮೈಟ್ಸ್ಗೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಸೊ ಆದಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಎಕ್ಸೀಡು. ಸೊ ಇದನ್ನು ನಾನು ಡಬಲ್ ಡೋಸೇಜನ್ನು ಹಾಕ್ಕೊತಿದ್ದೀನಿ. ಸೊ ಯಾಕೆ ಅಂದರೆ ನ್ಯೂಟ್ರಿಮೆಂಟ್ ಇದು. ಸೊ ನ್ಯೂಟ್ರಿಮೆಂಟು ನಮಗೆ ಎಷ್ಟು ಚೆನ್ನಾಗಿ ಗಿಡಕ್ಕೆ ಈಗಿರುವಂಥ ಸಿಚುವೇಶನ್ ಸಿಕ್ಕಿದ್ರೆ ಅದು ಚಿಗುರೊಡೆಯೋ ಚಾನ್ಸಸ್ಸು ಜಾಸ್ತಿನೇ ಇರುತ್ತೆ. ಸೊ ಈ ಒಂದು ಎಕ್ಸಿಡ್ ಬಂದ್ಬಿಟ್ಟು ಅಮೋನಿಯಾ ಆ್ಯಸಿಡ್ ಮತ್ತು ಮೈಕ್ರೋನ್ಯೂಟ್ರಿಯನ್ ಬೇಸ್ಡ್ ಪ್ರಾಡಕ್ಟು. ಸೊ ಇದನ್ನು ಪರ್ ಡ್ರಮ್ಗೆ ಪರ್ ಬ್ಯಾರಲ್ ಬಂದ್ಬಿಟ್ಟು 1/2 kg ಹಾಕ್ಕೊತಿದ್ದೀನಿ. ಸೊ ಅದ್ರ ಜೊತೆಗೆ ಆ್ಯಸ್ ಯೂಶುವಲ್ ಗಮ್ಮನ್ನು ಹಾಕ್ಕೊತಿದ್ದೀನಿ. ಸೊ ಈ ಮೂರನ್ನು ಸ್ಪ್ರೇ ಮಾಡ್ತಿದ್ದೀನಿ, ಮೆಜಿಸ್ಟರು, ಎಕ್ಸಿಡು ಮತ್ತು ಗಮ್. ಅಂದರೆ ನಾವು ಅದನ್ನು ಸ್ಪ್ರೆಡರ್ ಅಂತ ಕರಿತೀವಲ್ಲ, ಸೊ ಅದನ್ನೇ ಹಾಕ್ಕೊತಿರೋದು. ಸೊ ಈ ಮೂರನ್ನೂ ಹಾಕ್ಕೊಂಡು ಸ್ಪ್ರೇ ಮಾಡ್ತಿದ್ದೀವಿ. ಸೊ ಇದನ್ನು ರಿಸಲ್ಟ್ ಬೇಸ್ ಮೇಲೆ ನಾನು ಇನ್ ಫರ್ದರ್ ವೀಡಿಯೋಸ್ ಅಪ್ಲೋಡ್ ಮಾಡ್ತೀನಿ. ರಿಸಲ್ಟ್ ಏನಾದರೂ ಪಾಸಿಟಿವ್ ಬಂತು ಅಂದರೆ ಸೊ ನಿಮಗೆ ಅಪ್ಡೇಟ್ ಮಾಡ್ತೀನಿ ಅದ್ರ ಬಗ್ಗೆ. ಸೊ ಯಾರೆಲ್ಲ ಇದಕ್ಕಿಂತ ಒಂಚೂರು ಕ್ರಾಪ್ ನಮ್ಮದು ಚೆನ್ನಾಗೇ ಇದೆ, ಒಂಚೂರು ಲೈಟಾಗಿ ಒಂದು ಮ್ಯಾನೇಜಬಲಲ್ಲೇ ಇದೆ ಅಂತ ಅಂದರೆ, ಸೊ ಈ ರೀತಿ ಏನಾದರೂ ಇದ್ದರೆ ಇದನ್ನು ನಾವು ರಿಕವರಿ ಮಾಡ್ಕೋಬೋದು. ಸೊ ಕಂಪ್ಲೀಟಾಗಿ ರಿಕವರಿ ಮಾಡ್ಕೊಳ್ಳೋಕ್ಕೆ ಚಾನ್ಸಸ್ ಜಾಸ್ತಿ ಇರುತ್ತೆ. ಅಂದರೆ ರಿಕವರಿ ಇನ್ ದ ಸೆನ್ಸ್ ಅಂದರೆ ಅಲ್ಲಿಂದ ಫರ್ದರ್ ಅದು ಬ್ರಾಂಚಸ್ ಅಂದರೆ ಮೇಲ್ಗಡೆ ಚಿಗುರು ಬಂದು ಅಲ್ಲಿ ಕಾಯಿ ಕಚ್ಕೊಳ್ಳುವಂಥ ಸಂಭವನೀಯತೆಗಳು ಅನ್ನೋದು ಜಾಸ್ತಿ ಇರುತ್ತೆ. ಸೊ ಈ ರೀತಿ ಇದ್ದರೆ ಹಸಿ ಒಂಚೂರು ಲೈಟಾಗಿ ಗ್ರೀನಿಶ್ನೆಸ್ ಇದ್ದರೆ, ಸೊ ಆ ಕಾರಣದಿಂದ ಹೇಳ್ತಿರೋದು. ಸೊ ನಮ್ಮದಕ್ಕೆ ಚಾನ್ಸಸ್ ತೀರಾ ಕಮ್ಮಿ ಇದೆ. ಬಟ್ ನಾನು ನಿಮಗಾಗಿ ಟ್ರೈ ಮಾಡ್ತಿದ್ದೀನಿ. ಈವನ್ ಪ್ರೈಸಸ್ ಹೈಕ್ ಆಗಿದೆ. ಇಫ್ ಇನ್ ಕೇಸ್ ಏನಾದರೂ ಸಕ್ಸಸ್ ಆಯಿತು ಅಂದರೆ ನನಗೂ ಸಹ ಅದು ಪಾಸಿಟಿವ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಈ ಒಂದು ಕಾಂಬಿನೇಷನ್ನ ಸ್ಪ್ರೇ ಮಾಡಿ. ಸೊ
ಈಗ ನನಗೆ ರಿಸಲ್ಟ್ ಸಿಗ್ಬೋದು ಅಥವಾ ಸಿಗದೇ ಇರ್ಬೋದು, ಯಾಕೆಂದರೆ ಟೈಮ್ ಜಾಸ್ತಿ ಆಗಿಬಿಟ್ಟಿದೆ, ತುಂಬಾ ಗಿಡ ಶೇಡ್ ಆಗಿಬಿಟ್ಟಿದೆ ಆ ಕಾರಣದಿಂದ. ಸೊ ನಿಮಗೆ ಆ ಚಾನ್ಸಸ್ ಅನ್ನೋದು ಜಾಸ್ತಿನೇ ಇರ್ಬೋದು. ಸೊ ಈಗ ಲೈಟಾಗಿ ನೀವು 2 ಕಟ್ಟಿಂಗ್ ಶಾಂಪಲ್ ಮಾಡಿ 2 ಕಟ್ಟಿಂಗ್ ಮುಗಿದಿರ್ಬೋದು, ಅಥವಾ 3 ಕಟ್ಟಿಂಗ್ ಮುಗಿದಿರ್ಬೋದು. ಇಂತಹ ಸಿಚುವೇಷನಲ್ಲಿ ನಿಮಗೆ ಪಾಸಿಟಿವ್ ನೋಟ್ ಅನ್ನೋದು ಇದ್ದೇ ಇರುತ್ತೆ ಈ ಕೆಮಿಕಲ್ ಸ್ಪ್ರೇ ಮಾಡೋದ್ರಿಂದ. ಸೊ ನೀವು ಇದನ್ನೇ ಮಾಡಬೇಕು ಅಂತಲ್ಲ, ಮಾರ್ಕೆಟಲ್ಲಿ ರೆಡ್ ಮೈಟ್ಸ್ ಇರೋದನ್ನು ಯಾವುದಾದ್ರೂ ಮಾಡ್ಬೋದು, ಬಟ್ ಬೆಸ್ಟ್ ಮೆಜಿಸ್ಟರ್ ಚೆನ್ನಾಗಿದೆ. ಸೊ ಅದನ್ನು ಬಳಸಲಿಕ್ಕೆ ಟ್ರೈ ಮಾಡಿ. ಸೊ ಮೆಜಿಸ್ಟರು, ಎಕ್ಸೀಡು, ಅದ್ರ ಜೊತೆಗೆ ಏನು ಸ್ಪ್ರೆಡರ್ ಅಂತ ಕರಿತೀವಿ ಅದನ್ನು ಹಾಕ್ಕೊಂಡು ಸ್ಪ್ರೇ ಮಾಡಿ. ಸೊ ರಿಸಲ್ಟ್ಸ್ ಹೆಂಗಿರುತ್ತೆ ಅಂತ ನೀವೇ ನೋಡಿ. ಸೊ ಇದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಸೊ ಏನೋ ಪಾಸಿಟಿವ್ ರಿಸಲ್ಟ್ಸ್ ಬಂದಿದೆಯಾ ಇಲ್ಲೋ ಅಂತ ಹೇಳ್ಬಿಟ್ಟು. ಇನ್ ಫರ್ದರ್ ಅದು ಬಂದಾದಮೇಲೆ, ಅಂದರೆ ಏನಾದರೂ ಹೊಸ ಚಿಗುರು ಬಂತು ಅಂದರೆ, ಸೊ ಮತ್ತೆ ನಾವು ಫಾಲೋ ಅಪ್ ಮಾಡ್ಕೋಬೇಕಾಗತ್ತೆ. ಏನೆಲ್ಲ ಮತ್ತೆ ನೆಕ್ಸ್ಟ್ ಫರ್ದರ್ ನ್ಯೂಟ್ರಿಮೆಂಟ್ ಆಗಿರಲಿ ಅದನ್ನೆಲ್ಲ ಫಾಲೋ ಅಪ್ ಮಾಡ್ಕೋಬೇಕಾಗತ್ತೆ. ಸೊ ಇದುವರೆಗೂ ನಿಮಗೆ ಈ ಇನ್ಸ್ಟಾಗ್ರಾಮಲ್ಲಿ ನಾನು ಪ್ರತಿಯೊಂದು ಡೀಟೇಲ್ಸ್ ಅಪ್ಲೋಡ್ ಮಾಡ್ತಿದ್ದೆ. ಸೊ ಯಾವಾಗ ಪ್ರೈಸಸ್ ಡಿಕ್ರೀಸ್ ಆಯಿತು ಮತ್ತು ರೈನಿಂದ ಕ್ರಾಪ್ ಡ್ಯಾಮೇಜ್ ಆಯಿತು, ಈ ರೀತಿ ಕಂಪ್ಲೀಟ್ ಶೇಡ್ ಔಟ್ ಆಯಿತು, ಸೊ ಅವಾಗಿಂದ ನಾನು ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಮಾಡಿರಲಿಲ್ಲ. ಸೊ ಇನ್ ಫರ್ದರ್ ಅದರಲ್ಲೂ ಸಹ ನಾನು ಅಪ್ಲೋಡ್ ಮಾಡ್ತೀನಿ. ಇದಕ್ಕೆ ಮೇಜರಾಗಿ ನಾನು 13045 ಮತ್ತು ಪೊಟ್ಯಾಷಿಯಮ್ ಸೈನೇಟನ್ನು ಬಿಟ್ಟಿದ್ದೆ ಅಷ್ಟೇ. ಸೊ ಇನ್ ಬಿಟ್ವೀನ್ ಗ್ಯಾಪಲ್ಲಿ ಸೊ 1 ಮಂತ್ ಯಾವುದೇ ಸ್ಪ್ರೇ ಮಾಡಿರಲಿಲ್ಲ. ಈಗ ಪ್ರೆಸೆಂಟ್ ಮತ್ತೆ ಡ್ರಂಚಿಂಗ್ಗೆ, ಅಂದರೆ ಭೂಮಿಯಲ್ಲಿ ಟ್ರಿಪ್ಪಲ್ ಬಿಡಲಿಕ್ಕೆ ಕ್ಲೋರೋನಾ ಬಿಡ್ತಿದ್ದೀನಿ ಪರ್ ಎಕರ್ಗೆ 1 ಲೀಟ್ರ್ ಲೆಕ್ಕದಲ್ಲಿ. ಸೊ ಈ ಒಂದು 1 ಲೀಟರ್ ಲೆಕ್ಕದಲ್ಲಿ ಕ್ಲೋರೋನಾ ಬಿಡೋಕ್ಕೆ ಕಾರಣ ಏನಪ್ಪ ಅಂದರೆ, ಸೊ ಇಷ್ಟೊಂದು ಕ್ರಾಪ್ ಹೇಜ್ ಆಗಿದೆ. ಸೊ ಇದರಲ್ಲಿ ಯಾವುದೇ ರೀತಿಯಾದಂತಹ ಒಂದು ಹುಳ ಇರ್ಬೋದು, ಅಂದರೆ ಭೂಮಿಯಲ್ಲಿ ಬೇರಲ್ಲಿರುವಂತಹ ಹುಳ ಆಗಿರ್ಬೋದು, ಅಥವಾ ಒಂದು ನೆಮಿಟೋಡ್ ಆಗಿರ್ಬೋದು, ಅಥವಾ ಈ ಒಂದು ಕೆಲವೊಂದು ಇನ್ಸೆಕ್ಟ್ಸ್ ಅನ್ನೋದು ಇರುತ್ತೆ ಭೂಮಿಯಲ್ಲಿ, ನಮ್ಗೆ ಗೊತ್ತಾಗೋದಿಲ್ಲ. ಸೊ ಆ ಕಾರಣದಿಂದ ಕ್ಲೋರೋನಾ ಬಿಡ್ತಿದ್ದೀನಿ. ಸೊ ಕ್ಲೋರೋನಾ ರೆಕಮೆಂಡಬಲ್ ಇಲ್ಲ. ಸೊ ನನಗೆ ಚೀಪ್ ಆ್ಯಂಡ್ ಬೆಸ್ಟಲ್ಲಿರೋದು ಆ ಕಾರಣದಿಂದ ಸೊ ಅದನ್ನೇ ಬಿಡ್ತಿದ್ದೀನಿ. ಸೊ ಈ ಒಂದು ಕ್ಲೋರೋನಾ ಬಿಡಲಿಕ್ಕೆ ಕಾರಣನೂ ಏನಿಷ್ಟೇ. ಸೊ ಯಾವಾಗ ನಮಗೆ ರೂಟ್ ಫಾರ್ಮೇಷನಲ್ಲಿ ಒಂಚೂರು ಚೆನ್ನಾಗಿ ಇತ್ತು, ಅಂದರೆ ರೂಟ್ ಫಾರ್ಮೇಷನಲ್ಲಿ ಯಾವುದೇ ರೀತಿಯಂಥ ತೊಂದರೆ ಆಗಿರಲಿಲ್ಲ ಅಂದರೆ, ಸೊ ಚಿಗುರು ಬರುವಂಥ ಚಾನ್ಸಸ್ ತುಂಬ ಚೆನ್ನಾಗಿರುತ್ತೆ. ರೂಟಲ್ಲಿ ಯಾವಾಗ ಹುಳ ಇತ್ತು ಅಥವಾ ಯಾವುದಾದ್ರೂ ಇನ್ಸೆಕ್ಟ್ ಇತ್ತು ಅಂದರೆ ಮತ್ತೆ ಹೊಸ ಚಿಗುರು ಬರಲಿಕ್ಕೆ ತುಂಬ ಕಷ್ಟ ಆಗುತ್ತೆ. ಆ ಕಾರಣದಿಂದ ಫಸ್ಟ್ ಕ್ಲೋರೋನಾ ಬಿಡ್ತಿದ್ದೀನಿ. ಸೊ ಕ್ಲೋರೋನಾ ಬಿಟ್ಟಾದಮೇಲೆ ಸ್ಪ್ರೇ ಮಾಡ್ತಿದ್ದೀನಿ. ಸ್ಪ್ರೇ ಮಾಡಾದಮೇಲೆ ನೆಕ್ಸ್ಟ್ ಫಾಲೋ ಅಪ್ ಅನ್ನೋದು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತಿರ್ತೀನಿ. ಸೊ ಈಗ ಕ್ಲೋರೋ ಹೋಗ್ತಿದೆ ಈಗ ಪ್ರೆಸೆಂಟು. ಸೊ ಕ್ಲೋರೋ 50 EC. ಸೊ ನಿಮ್ಗೆಲ್ಲರಿಗೂ ಗೊತ್ತೇ ಇರುತ್ತೆ, ನೀವು ಕ್ಯಾರೆಟಲ್ಲಿ ಬೆಳೆಸಿರ್ತೀರ, ಇನ್ನು ಡಿಫ್ರೆಂಟ್ ಕ್ರಾಪ್ಸಲ್ಲಿ ಬೆಳೆಸಿರ್ತೀರ ಆ ಒಂದು ಪ್ರಾಡಕ್ಟ್ನ. ಸೊ ಅದನ್ನು ಬಿಟ್ಕೊಳ್ಳಿ. ಸೊ ಎಕರ್ಗೆ 1 ಲೀಟರ್ ರೆಕಮೆಂಡೇಷನಲ್ಲಿ ನಾನು ಡ್ರಿಪ್ಪಲ್ಲಿ ಬಿಡ್ತಿದ್ದೀನಿ. ಸೊ ಅದರಿಂದ ಮೇಜರ್ ರೀಸನ್ ಇದೆ. ಮೊದಲಿಗೆ ಇನ್ಸೆಕ್ಟ್ ಏನಾದರೂ ಇದ್ದರೆ ಕ್ಲಿಯರ್ ಆಗುತ್ತೆ ಬೇರಲ್ಲಿ, ಮತ್ತು ನಾವು ಏನಕ್ಕೆ ಕೊಟ್ಟರು ಬೇರು ತುಂಬ ಚೆನ್ನಾಗಿ ತೊಗೊಂಡು ಫರ್ದರ್ ಅಪ್ಲಿಫ್ಟ್ ಮಾಡಿ ಚಿಗುರು ಬರಲಿಕ್ಕೆ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಇದೊಂದು ರಿಕವರಿ ಮೆಥಡು. ಸೊ ಇದಾದಮೇಲೆ ನಿಮಗೆ ಈ ಮೈಟ್ಸ್ಗೆ ಸ್ಪ್ರೇ ಮಾಡುವಂಥ ಸಂದರ್ಭದಲ್ಲಿ ತುಂಬ ಚೆನ್ನಾಗಿ ನೀರನ್ನು ಹಾಕ್ಕೋಬೇಕಾಗುತ್ತೆ. ಸೊ ಒಂದು 2 ಡೇಸ್ ನೀರು ಹಾಕ್ದಿರ ಇದ್ದು ಇಮ್ಮಿಡಿಯೇಟಾಗಿ ನೆಕ್ಸ್ಟ್ 3rd ಡೇ ತುಂಬ ಚೆನ್ನಾಗಿ ನೀರು ಹಾಕ್ಬಿಟ್ಟು, ಸೊ 4th ಡೇ ಮಾರ್ನಿಂಗೇ ನೀವು ಮೆಜಿಸ್ಟರ್ ಅಥವಾ ಮೈಟ್ಸ್ಗೆ ಸ್ಪ್ರೇ ಮಾಡಿದ್ರೆ ರಿಸಲ್ಟ್ ಬರೋ ಚಾನ್ಸಸ್ಸು ಇನ್ನೂ 1% ಜಾಸ್ತಿ ಇರುತ್ತೆ ಅಂತ ಹೇಳ್ಬಿಟ್ಟು ಒಂದು ಪ್ರಾಕ್ಟೀಸ್ ಅದು. ಆ ಥರ ಮಾಡಿದ್ರೆ ತುಂಬ ಚೆನ್ನಾಗಿ ರಿಸಲ್ಟ್ ಇರುತ್ತೆ. ಸೊ ಅದನ್ನು ಮಾಡಿ. ಸೊ ಇದು ರಿಕವರಿ ಮೆಥಡ್ಸು. ಇದಾದಮೇಲೆ ಚಿಗುರು ಬಂದಾದಮೇಲೆ ನಿಮಗೆ ಫಾಲೋ ಅಪ್ಪನ್ನು ಮಾಡ್ತೀನಿ ನಾನು. ಸೊ ಇನ್ ಕೇಸ್ ಚಿಗುರು ಬಂದಿಲ್ಲ ಅಂದರೆ ವಿಡಿಯೋ ಬರೋದಿಲ್ಲ. ಚಿಗುರು ಬಂದರೆ ಅದಕ್ಕೆ ಇನ್ ಫರ್ದರ್ ಫಾಲೋ ಅಪ್ಸ್ ಅನ್ನೋದು ಮಾಡ್ತೀನಿ, ಏನೆಲ್ಲ ಮಾಡಬೇಕು ಅಂತ. ಇದು ಬೇಸಿಕ್ ಫಾಲೋ ಅಪ್. ಇದನ್ನು ಮಾಡಲೇಬೇಕು. ಇದೊಂಥರ ತಮ್ಮ ರೂಲ್ ಇದ್ದಂಗೆ ಮೈಟ್ಸ್ಗೆ. ಸೊ ಇದನ್ನ ಮಾಡಿ ನೆಕ್ಸ್ಟ್ ನಾನು ಬಂದಾದಮೇಲೆ ಏನಾದರೂ ನಿಮಗೆ ಇನ್ ಕೇಸ್ ನನಗೆ ಬಂದಿಲ್ಲ ಅಂದ್ರೂ ನೀವೇನಾದರೂ ಕಮೆಂಟ್ ಬಾಕ್ಸಲ್ಲಿ ರಿಕ್ವೆಸ್ಟ್ ಮಾಡ್ಕೊಂಡ್ರೆ ನಾನು ಡೆಫಿನೆಟ್ಲಿ ಅದನ್ನು ಫಾಲೋ ಅಪ್ ವೀಡಿಯೋಸನ್ನು ಅಪ್ಲೋಡ್ ಮಾಡ್ತಿರ್ತೀನಿ. ಬೇರೆ ಕೆಮಿಕಲ್ಸನ್ನು ರೆಕಮೆಂಡೇಷನ್ ಮಾಡಿ ಇನ್ ಫರ್ದರ್ ಯಾವ ರೀತಿ ಮತ್ತೆ ಚಿಗುರು ತೆಗೋಬೇಕು ಅಂತ ಹೇಳ್ಬಿಟ್ಟು. ಸೊ ಅದಕ್ಕೆ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಕೊಡಿ. ಸೊ ಇದಿಷ್ಟು ರಿಕವರಿ ಮೆಥಡ್ಸು. ಇನ್ನು ಪ್ರೈಸಿಂಗ್ ಕಡೆಗೆ ಬರೋದಾದರೆ, ಈಗೇನು ಟೊಮೆಟೊ ಪ್ರೈಸ್ ಹೈಕ್ ಆಗಿದೆ, ಇದಕ್ಕೆ ಕಾರಣಗಳೇನಪ್ಪ ಅಂದರೆ ಮೇಜರಾಗಿ ಸೊ ಮೊದಲನೇದು ಮಳೆ. ಸೊ ಈ ಒಂದು ಮಳೆ ಎಲ್ಲಿ ಜಾಸ್ತಿ ಬಿದ್ದಿದೆಯಪ್ಪ ಅಂದರೆ ಮಹಾರಾಷ್ಟ್ರದಲ್ಲಿ ಲಾಸ್ಟ್ 20 ಡೇಸಿಂದ ತುಂಬಾ ಮಳೆ ಆಗ್ತಿತ್ತು. ಸೊ ಅಲ್ಲಿಗೆ ತುಂಬಾ ಕ್ರಾಪ್ ಡ್ಯಾಮೇಜ್ ಬಂದಿದೆ. ಮತ್ತು ಛತ್ತೀಸ್ಗಢಲ್ಲೂ ಈವನ್ ಮಳೆ ಆಗ್ತಿತ್ತು. ಮೇ ಏನು ಆ ಒಂದು ಮಂತಲ್ಲಿ ತುಂಬಾ ಮಳೆ ಕಾಟ ತುಂಬಾ ಜಾಸ್ತಿ ಕೊಟ್ಟಿದೆ ಎಲ್ಲರಿಗೂ. ಈವನ್ ನಮಗೇನು ಕಮ್ಮಿ ಕೊಟ್ಟಿಲ್ಲ, ನಮಗೂ ಜಾಸ್ತಿ ಮಳೆ ಆಗಿದೆ. ಸೊ ಮೇಯಲ್ಲಿ ಎಕ್ಸ್ಪೆಕ್ಟೆಡ್ಗಿಂತ ತುಂಬ ಜಾಸ್ತಿ ಆಗಿದೆ. ಸೊ ಆ ಕಾರಣದಿಂದ ನಾವು ಕ್ರಾಪ್ ಡ್ಯಾಮೇಜ್ ಮಾಡ್ಕೊಂಡಿದ್ದೀರಿ. ಸೊ ಈವನ್ ಅದೇ ಥರ ಅವರು ಆ ಕಡೆ ತುಂಬಾ ಕ್ರಾಪ್ ಡ್ಯಾಮೇಜ್ ಆಗಿದೆ. ನಮಗೆ ಒಂದು ಅರೌಂಡ್ 30% to 40% ಕ್ರಾಪ್ ಡ್ಯಾಮೇಜ್ ಆಗಿದ್ರೆ, ಅಲ್ಲಿ ಅರೌಂಡ್ 70%ವರೆಗೂ ಕ್ರಾಪ್ ಡ್ಯಾಮೇಜ್ ಅನ್ನೋದು ಬಂದಿದೆ. ಸೊ ಆ ಕಾರಣದಿಂದ ಈಗ ಪ್ರೈಸಸ್ ಅನ್ನೋದು ಮೊಮೆಂಟಮ್ ಅನ್ನೋದು ಸ್ಟಾರ್ಟ್ ಆಗಿದೆ. ಸೊ ಇದು ಒನ್ ಆಫ್ ದ ರೀಸನ್ನು. ಸೊ ಈ ಕಡೆ ನಮ್ಮ ಕಡೆ ಮಳೆ ಬಿದ್ದಿರೋದು ಇನ್ನೂ ಒನ್ ಆಫ್ ದ ರೀಸನ್ನು. ಸೊ ಅದ್ರ ಜೊತೆಗೆ ಪ್ಲಾಂಟೇಶನ್ ಸೋಯಿಂಗ್ ಟೈಮು ನಾವು ನೋಡೋದಾದರೆ ಮಾರ್ಚು 10 ಇಂದ ಹಿಡಿದು ಮಾರ್ಚು ಎಂಡಿಂಗ್ವರೆಗೂ
ಪ್ಲ್ಯಾಂಟೇಷನ್ ಅನ್ನೋದು ತುಂಬ ಕಮ್ಮಿ ಆಗಿದೆ. ಸೊ ಈವನ್ ಆ ಟೈಮಲ್ಲಿ ಮಾರ್ಚ್ 10 ಮುಂದ್ಗಡೆ ಪ್ಲ್ಯಾಂಟೇಷನ್ ಮಾಡಿದವರು, ಫೆಬ್ರವರಿ ಈ ರೀತಿಯಾದಂತಹ ಒಂದು ಸಂದರ್ಭದಲ್ಲಿ ಪ್ಲ್ಯಾಂಟೇಷನ್ ಮಾಡಿದಂಥ ರೈತರು ಮೇಂಟೆನೆನ್ಸ್ ಮಾಡಿಲ್ಲ. ಸೊ ಅದಾದಮೇಲೆ ಮತ್ತೆ ಕಾಯಿ ಕಿತ್ತಿರಲಿಲ್ಲ. ಸೊ ರೈತರು ಯಾರೆಲ್ಲ ಆ ಟೈಮಲ್ಲಿ ಪ್ಲ್ಯಾಂಟೇಷನ್ ಮಾಡಿದಾರೆ, ಅಂದರೆ ಮಾರ್ಚಲ್ಲಿ ಮಾಡಿರೋಂಥ ಪ್ಲ್ಯಾಂಟೇಷನ್ನಲ್ಲಿ ರೈತರು ಕೆಲವರು ಮೇಂಟೆನೆನ್ಸು ಮಾಡಿಲ್ಲ, ರೇಟ್ ಇರಲಿಲ್ಲ ಅಂತ ಹೇಳ್ಬಿಟ್ಟು. ಸೊ ಅದ್ರ ಜೊತೆಗೆ ಆ ಒಂದು ಕಾಯಿ ಕೀಳುವಂತಹ ಒಂದು ಸಂದರ್ಭದಲ್ಲಿ ಕಾಯನ್ನು ಕಿತ್ತಿರಲಿಲ್ಲ. ಈಗ ಮೇಯಲ್ಲಿ ಬಂದಂತಹ ಮಳೆಗೆ ಅದು ಕಂಪ್ಲೀಟ್ ಡ್ಯಾಮೇಜ್ ಅನ್ನೋದು ಬಂದಿದೆ. ಸೊ ಇದೊಂದು ರೀಸನ್ ಆಗಿದೆ. ಸೊ ಇನ್ನು ಮೇಜರಾಗಿ ಹೇಳೋದಾದರೆ ವೈರಸ್ಸು. ಸೊ ಈಗ ನಾವು ಅನ್ಕೊಂತಿದ್ದೀವಿ ಕೆಲವು ಕಡೆ ಕೆಲವೊಂದು ಕ್ರಾಪ್ಸ್ಗೆ ವೈರಸ್ ಇಲ್ಲ. ಎಸ್ಪೆಷಲಿ ಚಿಂತಾಮಣಿ ಭಾಗದಲ್ಲಂತೂ ಇಟ್ ಈಸ್ ಎ ಕೇರ್ ಆಫ್ ಅಡ್ರೆಸ್ ಫಾರ್ ವೈರಸ್ ಅಂತ ಆಗ್ಬಿಟ್ಟಿದೆ. ಚಿಂತಾಮಣಿಯಲ್ಲಿ ಎಲ್ಲ ಕಡೆನೂ ವೈರಸ್ ಇದೆ. ಸೊ ನಾನು ಖುದ್ದು ಓಡಾಡ್ತಿರೋ ಕಾರಣದಿಂದ ನನಗೆ ಚಿಂತಾಮಣಿ ಏರಿಯಾ ಬಗ್ಗೆ ತುಂಬ ಚೆನ್ನಾಗಿದೆ ಐಡಿಯಾ, ಚಿಂತಾಮಣಿ ಬಗ್ಗೆ ತುಂಬ ಚೆನ್ನಾಗಿ ಐಡಿಯಾ ಇದೆ. ಆ ಕಾರಣದಿಂದ ನಾನು ಮೆನ್ಷನ್ ಮಾಡಿ ಹೇಳ್ತಿದ್ದೀನಿ. ಕಂಪ್ಯಾರಿಟಿವ್ಲಿ ಎಲ್ಲ ಇಡೀ ಇಂಡಿಯಾದಲ್ಲಿ ಕಂಪೇರ್ ಮಾಡ್ಕೊಳ್ಳೋದಾದ್ರೆ ಚಿಂತಾಮಣಿ ಏರಿಯಾ ಇಸ್ ದ ವರಸ್ಟ್ ವೈರಸ್ಸಲ್ಲಿ. ವೈರಸ್ ಅಂದರೆ ಕೇರ್ ಆಫ್ ಅಡ್ರೆಸ್ ಆಗಿಬಿಟ್ಟಿದೆ, ಎಸ್ಪೆಷಲಿ ಈ ಒಂದು ಚಿಂತಾಮಣಿ ಏರಿಯಾ. ಬೇರೆ ಕಡೆ ಈ ಕಡೆ ಒಂಚೂರು ಎಚ್ ಕ್ರಾಸು ಈ ಕಡೆ ಬರೋದಾದರೆ ತುಂಬ ಚೆನ್ನಾಗಿದೆ ಕ್ರಾಪ್ಸ್ ಆ ಕಡೆ. ಈವನ್ ನಾಟಿಯಲ್ಲಿ ಸಾಹೋ ವೆರೈಟಿ ಇದ್ರ ಬಗ್ಗೆ ಎಲ್ಲ ನಾನು ವಿಡಿಯೋ ಮಾಡಿದ್ದೀನಿ ಒಂಚೂರು, ಯಾಕೆ ಇದಕ್ಕೆ ಜಾಸ್ತಿ ಬರ್ತಿದೆ ಅಂತ ಹೇಳ್ಬಿಟ್ಟು. ಆ ವಿಡಿಯೋ ಲಿಂಕು ಸಹ ಡಿಸ್ಕ್ರಿಪ್ಷನಲ್ಲಿ ಕೊಡ್ತಿದ್ದೀನಿ, ಅದನ್ನು ಸಹ ನೋಡಿ. ಸೊ ಈ ಒಂದು ಕೆಲವೊಂದು ಭಾಗದಲ್ಲಿ ನಾನು ಅಬ್ಸರ್ವ್ ಮಾಡ್ದಂಗೆ ಕೆಲವೊಂದು ಭಾಗದಲ್ಲಿ ಟೊಮೊಟೊ ತೋಟಗಳು ತುಂಬ ಚೆನ್ನಾಗಿದೆ. ಕೆಲವೊಂದು ಸೀಡ್ಸು ಎಸ್ಪೆಷಲಿ ಸೀಡ್ ವೆರೈಟಿಯಲ್ಲಿ ಚಾಂಪ್ ಆಗಿರಲಿ ಈ ರೀತಿಯಾದಂತಹ ಕ್ರಾಪ್ಸು ಸೀಡು ಕೆಲವೊಂದು ಭಾಗದಲ್ಲಿ ತುಂಬ ಚೆನ್ನಾಗಿ ಆಗ್ತಿದೆ ಕ್ರಾಪ್ಸು. ಸೊ ಅದು ಒಂದು ಗುಡ್ ಥಿಂಗು. ನಮ್ಮ ಈ ಒಂದು ಭಾಗದಲ್ಲಿ ಎಸ್ಪೆಷಲಿ ಚಿಂತಾಮಣಿ ಭಾಗದಲ್ಲಿ ವೈರಸ್ ಅನ್ನೋದು ತುಂಬಾ ಜಾಸ್ತಿ ಇದೆ. ಈ ಒಂದು ಟೈಮಲ್ಲಿ ಪ್ರೈಸಸ್ ಹೈಕ್ ಆಗೋಕ್ಕೆ ಕಾರಣಗಳೇನಪ್ಪ ಅಂದರೆ ಮೊದಲನೇದಾಗಿ ಮಳೆ. ಸೊ ಮಳೆ ಎಲ್ಲಿ ಆಗಿದೆ ಜಾಸ್ತಿಯಪ್ಪ ಅಂದರೆ ಮಹಾರಾಷ್ಟ್ರದಲ್ಲಿ ಮತ್ತು ಛತ್ತೀಸ್ಗಢಲ್ಲಿ. ಸೊ ಲಾಸ್ಟು ಮಂತಲ್ಲಿ ನಮಗೆ ಮೇ 1 ತುಂಬಾ ಮಳೆ ಆಯಿತು. ಸೊ ನಮಗೂ ಮಳೆ ಆಯಿತು, ಅವ್ರಿಗೂ ಮಳೆ ಆಯಿತು. ಸೊ ಅವ್ರಿಗೆ ಮಳೆ ಆಗಿದ್ದು ಮೊದಲನೇ ರೀಸನ್ನು. ಸೊ ಅಲ್ಲಿ ಕ್ರಾಪ್ ಡ್ಯಾಮೇಜ್ ಬಂದಿದ್ದು. ಸೊ ಅದಾದಮೇಲೆ ನೆಕ್ಸ್ಟ್ ನಮ್ಗೆ ಮಳೆ ಆಗಿದ್ದು ಎರಡನೇ ರೀಸನ್ನು, ನಮಗೂ ಕ್ರಾಪ್ ಡ್ಯಾಮೇಜ್ ಅನ್ನೋದು ಬಂದಿದೆ ಮಳೆಯಿಂದ. ಸೊ ಮಳೆ ಬಂದು ಇಮ್ಮಿಡಿಯೇಟ್ ಎಫೆಕ್ಟ್ ವೈರಸ್ ಅನ್ನೋದು ಸ್ಟಾರ್ಟ್ ಆಯಿತು. ಲೇಟ್ ಕ್ರಾಪ್ಸ್ ಯಾರೆಲ್ಲ ಪ್ಲಾಂಟೇಷನ್ ಮಾಡಿದರೆ ಏಪ್ರಿಲಲ್ಲಿ ಅವ್ರದ್ದೆಲ್ಲ. ಸೊ ಮಾರ್ಚಲ್ಲಿ ಪ್ಲಾಂಟೇಷನ್ ಮಾಡಿದವ್ರದ್ದೆಲ್ಲ ಕ್ರಾಪ್ ಡ್ಯಾಮೇಜ್ ಬಂತು. ಸೊ ನಮ್ದು ಯಾವ ರೀತಿ ಬಂತು ಆ ಥರ. ಸೊ ಸ್ಪ್ರೇ ಮಾಡೋಕ್ಕಾಗಿರಲಿಲ್ಲ, ಸೊ ಮೇಂಟೈನ್ ಮಾಡೋಕ್ಕಾಗಿರಲಿಲ್ಲ, ಈ ರೀತಿಯಾದಂತಹ ಕಾರಣಗಳಾಯಿತು. ಸೊ ಅದೇ ರೀತಿ ಮಹಾರಾಷ್ಟ್ರದಲ್ಲಿ ಸಹ ತುಂಬಾ ಕಂಟಿನ್ಯೂಸ್, ನಮಗಾದರೂ ಒಂಚೂರು ಗ್ಯಾಪ್ ಇತ್ತು, ಅವ್ರಿಗೆ ಕಂಟಿನ್ಯೂಸ್ 20 ಡೇಸ್ ತುಂಬಾ ವೆದರ್ ಸಪೋರ್ಟ್ ಮಾಡಿರಲಿಲ್ಲ ಅವ್ರಿಗೂ ಸಹ. ಸೊ ಇವೆರಡು ರೀಸನ್ಸು. ಸೊ ಅದಾದಮೇಲೆ ಮೇಜರಾಗಿ ಮೇಂಟೆನೆನ್ಸು, ಫಾರ್ಮರ್ಸ್ ಮೇಂಟೆನೆನ್ಸ್ ಅನ್ನೋದು ಬಿಟ್ಬಿಟ್ಟಿದ್ರು. ಸೊ ಆ ಕಾರಣದಿಂದನೂ ಸಹ ಒನ್ ಆಫ್ ದ ರೀಸನ್. ಏಪ್ರಿಲ್ ಮಂತಲ್ಲಿ ನಾನು ಮಹಾರಾಷ್ಟ್ರ ಹೋಗಿದ್ದೆ. ಸೊ ಮಹಾರಾಷ್ಟ್ರದಲ್ಲಿ ವಿಸಿಟ್ ಮಾಡಿದ್ದೀನಿ ಮತ್ತು ರೀಟೇಲರ್ಸ್, ನಾನು ಚಿಂತಾಮಣಿ ಲೋಕಲ್ ಓಡಾಡೋದರಿಂದ ಸೊ ರೀಟೇಲರ್ಸು ಇನ್ಪುಟ್ಸನ್ನು ತೊಗೊಂಡಿದ್ದೆ. ಸೊ ಅದ್ರ ಜೊತೆಗೆ ನರ್ಸರಿ ಇನ್ಪುಟ್ಸು ಮತ್ತು ಫೀಲ್ಡಲ್ಲಿ ನಾನು ಖುದ್ದು ಓಡಾಡ್ತಿದ್ದೆ, ರೈತರ ಹತ್ರ ಮಾತಾಡ್ತಿದ್ದೆ. ಸೊ ಇದನ್ನೆಲ್ಲ ಅಬ್ಸರ್ವ್ ಮಾಡಿಕೊಂಡು ನಾನು ಜಸ್ಟ್ ಪ್ರಿಡಿಕ್ಷನ್ ಮಾಡಿದೆ, ಇದು ವರ್ಕ್ ಆದರೂ ಆಗ್ಬೋದು, ಇಲ್ಲದೇನೂ ಇರ್ಬೋದು ಅಂತ ಹೇಳ್ಬಿಟ್ಟು ನಾನು ನಿಮಗೆ ಮೆನ್ಷನ್ ಮಾಡಿದ್ದೆ ಸೊ ಆ ವಿಡಿಯೋದಲ್ಲಿ. ಸೊ ನಿಮ್ಗೆ ಗೊತ್ತೇ ಇರುತ್ತೆ, ಆ ವಿಡಿಯೋ ಲಿಂಕ್ಸನ್ನು ನಾನು ನಿಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಅದನ್ನು ನೀವು ಕ್ರಾಸ್ ಚೆಕ್ ಮಾಡ್ಕೋಬೋದು. ಸೊ ಈಗಿರುವಂಥ ಸಿಚುವೇಷನಲ್ಲಿ ಮಾರ್ಕೆಟಲ್ಲಿ 300 ರೂಪಾಯಿ ನಡೀತಿದೆ ಅವರೇಜು. ಜೂನ್ 10ನೇ ತಾರೀಕು ಒಳಗಡೆ ರೈಸ್ ಆಗುವಂಥ ಚಾನ್ಸಸ್ ಇದೆ. ಸೊ ಅದು ಚಾನ್ಸಸ್ ಇದೆ. ಸೊ ಡೆಫಿನೆಟ್ಲಿ ರೈಸ್ ಆಗುತ್ತಂತಲ್ಲ, ಸೊ ಚಾನ್ಸಸ್ ಇದೆ, ರೈಸ್ ಆಗಬೇಕು, ಆ ಥರ ಒಂದು ಮೊಮೆಂಟಮ್ ಇದೆ. ಆ ಕಾರಣದಿಂದ ನಿಮಗೆ ಪರ್ಟಿಕ್ಯುಲರಾಗಿ ಮೆನ್ಷನ್ ಮಾಡಿ ಹೇಳ್ತಿದ್ದೀನಿ. ಓವರಾಲ್ ಸೀಸನ್ ಒಳಗಡೆ ಎಲ್ಲೋ ಒಂದು ಕಡೆ ಒಂದು 10 ದಿನ 1000 ರೂಪಾಯಿ ಹೋಗುವಂಥ ಚಾನ್ಸಸ್ಸು ಸಹ ಇದೆ. ಆ ಒಂದು ಮಾಲ್ ಡಿಮ್ಯಾಂಡ್ ಆಗುವಂಥ ಚಾನ್ಸಸ್ಸು ಖಂಡಿತ ಇದೆ. ಸೊ ಹೋಪ್ ಎಲ್ಲರೂ ನಿಮ್ಮ ಟೊಮ್ಯಾಟೊ ಫಾರ್ಮ್ಸ್ನ ತುಂಬ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ರಿಕ್ವೆಸ್ಟ್ ಮಾಡ್ಕೊತೀನಿ. ಸೊ ಈಗ ಏನೆಲ್ಲ ಹೇಳಿದ್ದೀನಿ ನಿಮಗೆ, ಸೊ ಈ ಒಂದು ಹಳೆ ಕ್ರಾಪ್ಸ್ ರಿಕವರಿ ಮೆಥಡ್ಸು ಸಹ ನೀವು ಫಾಲೋ ಅಪ್ ಮಾಡ್ಕೊತೀರಾ ಅಂದ್ಕೊಂಡು ನಾನು ಒಂದು ವಿಡಿಯೋನ ಇಲ್ಲೇ ಮುಗಿಸ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಜೈ ಜವಾನ್ ಜೈ ಕಿಸಾನ್.